ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಮೆಣಸಿನ ಗಟ್ಟಿ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದು ದೀಪಾವಳಿ ಸ್ಪೆಷಲ್ ರೆಸಿಪಿ. ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗ್ಯಾಸ್ ಒಲೆಯನ್ನು ಉರಿಸಿ ಒಂದು ಅಗಲವಾದ ಪಾತ್ರೆಯನ್ನು ಇಡಬೇಕು. ಇದಕ್ಕೀಗ 1-2 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. 1 ಮುಷ್ಟಿಯಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು. 15 ಕೆಂಪು ಮೆಣಸನ್ನು ಹಾಕ್ಕೊಳ್ಬೇಕು. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಈಗ ಇದನ್ನು ಮಧ್ಯಮ ಉರಿಯಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಕೊತ್ತಂಬರಿ ಬೀಜದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕಾಗ್ತದೆ. ಈಗ ಇದನ್ನು ಕೆಳಗೆ ಇಳಿಸಿಡುವ. ಚೆನ್ನಾಗಿ ತಣಿಬೇಕು. ಈಗ ಇದೇ ಗ್ಯಾಸ್ ಒಲೆ ಮೇಲೆ ಒಂದು ಸಣ್ಣ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಇವಾಗ ಈ ಪಾತ್ರೆಗೆ 1-2 ಚಮಚ ಮೆಂತೆಕಾಳನ್ನು ಹಾಕಿಕೊಳ್ಬೇಕು. ಮೆಂತೆಕಾಳು ಚಟ್ಪಟ ಸಿಡಿಯುವ ತನಕ ಫ್ರೈ ಮಾಡ್ಕೊಳ್ಬೇಕು. ಮೆಂತೆಕಾಳಿನ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿದರೆ ಸಾಕಾಗ್ತದೆ. ಫ್ರೆಂಡ್ಸ್, ಇವಾಗ ಇದು ರೆಡಿಯಾಗಿದೆ. ಫ್ರೈ ಮಾಡಿದ ಮೆಂತೆಕಾಳನ್ನು ಬಾಣಲೆಗೆ ಹಾಕಿಕೊಳ್ತಾ ಇದ್ದೀನಿ. 6 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಗೋಟು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೀನಿ. ಫ್ರೈ ಮಾಡಿದ ಮಸಾಲೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ಹುಡಿ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಹುಡಿ ರೆಡಿ ಆಯಿತು. ಫ್ರೆಂಡ್ಸ್, ನಾನಿಲ್ಲಿ ಬಿಸಿ ನೀರಲ್ಲಿ ಹುಣಸೆ ಹುಳಿಯನ್ನು ಮುಂಚೆನೇ ನೆನೆ ಹಾಕಿದ್ದೇನೆ. ನಾನು ಇಷ್ಟು ದೊಡ್ಡ ಗಾತ್ರದ ಹುಣಸೆ ಹುಳಿಯನ್ನು ನೆನೆ ಹಾಕಿಟ್ಟಿರೋದು. ಇವಾಗ ಈ ಮಸಾಲೆ ಹುಡಿ ಮತ್ತು ಹುಣಸೆ ಹುಳಿಯನ್ನು ಒಟ್ಟಿಗೆ ರುಬ್ಬಿಕೊಳ್ಬೇಕು. ನಾನಿಲ್ಲಿ ಗ್ರೈಂಡರಲ್ಲಿ ಹಾಕಿ ರುಬ್ಬಿಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರಲ್ಲೇ ಹಾಕಿದರೆ 1-2 ಸರಿ ಮಾಡಿ ರುಬ್ಬಿಕೊಳ್ಬಹುದು. ರುಬ್ಬುವಾಗ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಬೇಕು. ಜಾಸ್ತಿ ತೆಳುವಾದರೆ ಏನು ತೊಂದರೆ ಇಲ್ಲ, ದಪ್ಪನೆ ಬೇಕಂತ ಇಲ್ಲ. ಫ್ರೆಂಡ್ಸ್, ಇಷ್ಟು ರುಬ್ಬಿದರೆ ಸಾಕಾಗ್ತದೆ. ಕೇವಲ 5 ನಿಮಿಷ ಅಷ್ಟೇ ರುಬ್ಬಿರೋದು. ನಾನು ಮೊದಲೇ ಹುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಹೊತ್ತು ರುಬ್ಬಿದರೆ ಸಾಕಾಗ್ತದೆ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳುವ. ಮೆಣಸಿನ ಗಟ್ಟಿ ಮಾಡಲಿಕ್ಕೆ ಮಸಾಲೆ ರುಬ್ಬಿ ರೆಡಿ ಆಯಿತು. ಫ್ರೆಂಡ್ಸ್, ನಾನಿಲ್ಲಿ ಕಟ್ಟಿಗೆ ಒಲೆಯನ್ನು ಒರೆಸಿ ಮಣ್ಣಿನ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಈ ಮೆಣಸಿನ ಗಟ್ಟಿ ಮಾಡಲಿಕ್ಕೆ ಮಣ್ಣಿನ ಪಾತ್ರೆ ಆದರೆ ತುಂಬ ಒಳ್ಳೆಯದು. ರುಬ್ಬಿದ ಮಸಾಲೆಯನ್ನು ಈ ಮಣ್ಣಿನ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇಲ್ಲದಿದ್ದರೆ ದಪ್ಪವಾದ ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸ್ಕೊಳ್ಬಹುದು. ಗ್ರೈಂಡರ್ ತೊಳೆದ ನೀರನ್ನು ಹಾಕಿಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮೆಣಸಿನ ಗಟ್ಟಿಯನ್ನು ಗ್ಯಾಸ್ ಒಲೆ ಮೇಲೆ ಬೇಕಿದ್ದರೂ ಕುದಿಸ್ಕೊಳ್ಬಹುದು. ತುಂಬಾ ತೆಳ್ಳಗೆ ಮಾಡಲಿಕ್ಕೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕಾಗ್ತದೆ. ಫ್ರೆಂಡ್ಸ್, ಇವಾಗ ಒಮ್ಮೆ ಮಿಕ್ಸ್ ಮಾಡಿ ನೋಡುವ. ಇಷ್ಟು ತೆಳ್ಳಗಿದ್ರೆ ಸಾಕು, ಇನ್ನೂ ಸಹ ನೀರು ಹಾಕಲಿಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ kg ಬೆಲ್ಲವನ್ನು ತಗೊಂಡಿದ್ದೀನಿ. ಇದು ಸಣ್ಣ ಅಚ್ಚು ಬೆಲ್ಲ. ಈಗ ಇದನ್ನು ಸ್ವಲ್ಪ ಸಣ್ಣಗೆ ಜಜ್ಜಿ ಹಾಕ್ಕೊಳ್ಬೇಕು. ದೊಡ್ಡ ಪೀಸ್ ಹಾಕಿದರೆ ಕರಗಲಿಕ್ಕೆ ತುಂಬ ಹೊತ್ತು ಹಿಡಿತದೆ. ಅದಕ್ಕೆ ನಾನಿಲ್ಲಿ ಜಜ್ಜಿ ಹಾಕಿಕೊಳ್ತಾ ಇದ್ದೀನಿ. ಕೆಲವರು ಸ್ವೀಟ್ ತುಂಬ ಇಷ್ಟಪಡ್ತಾರೆ, ಅಂಥವರು ಸ್ವಲ್ಪ ಜಾಸ್ತಿನೂ ಬೇಕಿದ್ರೆ ಹಾಕ್ಕೊಳ್ಬೋದು. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಕುದಿ ಬರುವ ತನಕ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಬೇಕು. ಫ್ರೆಂಡ್ಸ್, ಇವಾಗ ಸರಿಯಾಗಿ ಬಿಸಿ ಆಗಿದೆ. ಈಗ ಇದನ್ನು ಫ್ಲೇಮನ್ನು ಸಣ್ಣಗೆ ಇಟ್ಕೊಳ್ಬೇಕು. ಬೆಲ್ಲ ಎಲ್ಲ ಕರಗಿದ ನಂತರ ಸ್ವಲ್ಪ ಹೊತ್ತು ಕೈ ಬಿಟ್ಟು ನಂತರ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ 4 ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಈಗ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಸಿಪ್ಪೆ ಎಲ್ಲ ತೆಗೆದಾಯಿತು. ಇನ್ನು ಇದನ್ನು ಉದ್ದವಾಗಿ ಕಟ್ ಮಾಡಿಕೊಳ್ಬೇಕಾಗ್ತದೆ. ಜಾಸ್ತಿ ಈರುಳ್ಳಿ ಇಷ್ಟಪಡುವವರು ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಳ್ಬಹುದು. 6 ಈರುಳ್ಳಿ ತನಕನೂ ಹಾಕ್ಕೊಳ್ಬಹುದು. ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಕಟ್ ಮಾಡಿ ಆಯಿತು. ಗ್ಯಾಸ್ ಒಲೆಯನ್ನು ಒರೆಸಿ ಬಾಣಲೆಯನ್ನು ಇಡ್ತಾ ಇದ್ದೇನೆ. ಇದಕ್ಕೀಗ ನಾನು 1-2 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಕಂದು ಕಲರ್ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಈರುಳ್ಳಿ ಇಷ್ಟು ಫ್ರೈ ಮಾಡಿದರೆ ಸಾಕಾಗ್ತದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ತಾ ಇದ್ದೀನಿ. ಫ್ರೈ ಮಾಡಿದ ಈರುಳ್ಳಿಯನ್ನು ಮೆಣಸಿನ ಗಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಈ ರೀತಿ ಈರುಳ್ಳಿಯನ್ನು ಫ್ರೈ ಮಾಡಿ ಹಾಕಿದರೆ ಮೆಣಸಿನ ಗಟ್ಟಿಯ ಪರಿಮಳ ತುಂಬ ಚೆನ್ನಾಗಿರ್ತದೆ. ಇಡೀ ಮನೆಯೆಲ್ಲ ಘಮ ಅಂತ ಪರಿಮಳ ಬರ್ತಾ ಇರ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಸಣ್ಣ ಉರಿಯಲ್ಲಿಟ್ಟು ಒಂದು ಅರ್ಧ ಗಂಟೆನಾದರೂ ಕುದಿಸ್ಕೊಳ್ಬೇಕಾಗ್ತದೆ. ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ಕೈ ಆಡಿಸ್ತಾ ಇರಬೇಕು. ಫ್ರೆಂಡ್ಸ್, ಕುದಿಸಲಿಕ್ಕೆ ಸ್ಟಾರ್ಟ್ ಮಾಡಿ 30 ನಿಮಿಷ ಆಗಿದೆ. ಈಗ ಇದನ್ನು ಕೆಳಗೆ ಇಳಿಸಿ ಇಡ್ಬೋದು. ಇದರ ಕಲರ್ ಕೂಡ ತುಂಬಾ ಡಿಫರೆಂಟ್ ಆಗಿದೆ. ಈಗ ಒಂದು ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಮಾಡುವ. 1-2 ಚಮಚ ಸಾಸಿವೆ, 5 ಚಮಚ ಕೊಬ್ಬರಿ ಎಣ್ಣೆ ಬದಲು ತುಪ್ಪ ಇದ್ದರೆ ತುಪ್ಪ ಬೇಕಿದ್ರೂ ಹಾಕ್ಕೊಳ್ಬಹುದು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ತಾ ಇರೋದು. ಸ್ವಲ್ಪ ಕರಿಬೇವಿನ ಎಲೆ,
ಗ್ಯಾಸ್ ಒಲೆಯನ್ನು ಉರಿಸಿ ಸಾಸಿವೆ ಚಟ್ಪಟ್ ಅಂತ ಸಿಡಿಯುವ ತನಕ ಫ್ರೈ ಮಾಡ್ಕೊಳ್ಬೇಕು. ನಂತರ ಒಗ್ಗರಣೆಯನ್ನು ಮೆಣಸಿನ ಗಟ್ಟಿಗೆ ಹಾಕಿದ ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ನಾನು ಮುಂಚಿನ ದಿನ ಸಂಜೆ ಮಾಡಿಟ್ಟಿರೋ ಮೆಣಸಿನ ಗಟ್ಟಿಗೆ ಮರುದಿನ ಬೆಳಿಗ್ಗೆ ಒಗ್ಗರಣೆಯನ್ನು ಕೊಡ್ತಾ ಇರೋದು. ನಮ್ಮ ಈ ಉಡುಪಿ ಮಂಗಳೂರು ಕಡೆ ಮುಂಚಿದ ಗಟ್ಟಿ ಅಂತಲೂ ಹೇಳ್ತಾರೆ. ತುಂಬಾ ಫೇಮಸ್ ಆದ ಹಳೆ ಕಾಲದ ರೆಸಿಪಿ ಇದು. ಫ್ರೆಂಡ್ಸ್, ಮೆಣಸಿನ ಗಟ್ಟಿ ರೆಸಿಪಿ ರೆಡಿ ಆಯಿತು. ಫ್ರೆಂಡ್ಸ್, ಈ ರೆಸಿಪಿಯನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿಯನ್ನು ದೀಪಾವಳಿ ಟೈಮಲ್ಲೇ ಮಾಡಿಕೊಳ್ಬೇಕಂತ ಏನಿಲ್ಲ, ಬೇರೆ ಟೈಮಲ್ಲೂ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಯಾವಾಗ ಬೇಕು ಆವಾಗ ತೆಗೆದು ಬಿಸಿ ಮಾಡಿ ಯೂಸ್ ಮಾಡಿಕೊಳ್ಬಹುದು. ಉದ್ದಿನ ದೋಸೆಯೊಟ್ಟಿಗೆ ಮೆಣಸಿನ ಗಟ್ಟಿ ಹಾಕಿ ತಿಂತಾ ಇದ್ರೆ ತುಂಬಾ ರುಚಿ ಅದ್ಭುತವಾಗಿರುತ್ತೆ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.